ಎಲ್ಲರೂ ಆದಾಗ ಸರ್ ನಿಮ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ಈಗ ನಿಮ್ಮದೇ ಸರ್ಕಾರ ಇದೆ. ಯತ್ನಾಳ್ ಅವರ ಈ ಗಂಭೀರ ಆರೋಪವನ್ನು ನೀವು ಯಾಕೆ ಅದನ್ನು ಒಂದು ಸ್ಟೆಪ್ ಮೇಲೆ ತಗೊಂಡು ಹೋಗಬಾರ್ದಾಗಿದೆ? ನೋಡಿ, ನನಗೆ ಗೊತ್ತಿರೋ ಅಷ್ಟು ಈಗಾಗಲೇ ಜಸ್ಟಿಸ್ ವೀರಪ್ಪ ಅವ್ರ ಕಮಿಷನ್ ಅವರು ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಬರೇ ಯತ್ನಾಳ್ ಅವರಿಗಲ್ಲ, ಭಾಳಷ್ಟು ಜನ ಯಾರು ಪಬ್ಲಿಕ್ಕಲ್ಲಿ ಬಂದು ನನಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇದೆ, ನನಗೆ ಗೊತ್ತಿದೆ, ಇದಕ್ಕೆ ಸಾಕ್ಷಿ ಇದೆ ಅಂತ ಏನು ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರಿಗೆ ಕರೆಸಿದ್ದಾರೆ. ಯಾರೂ ಹೋಗಿಲ್ಲ. ನನಗೆ ನೋಟಿಸ್ ಕೊಟ್ಟಿದ್ದು ಸತ್ಯ ಹೇಳಿದ್ದಕ್ಕೆ. ಇಲ್ಲಿ ನೋಟಿಸ್ ಕೊಡ್ತಾ ಇರೋದು ವಿಚಾರಣೆ ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ತಂದು ಕೊಡಿ ಕಮಿಷನಿಗೆ, ಸತ್ಯ ಹೊರಗೆ ಬರಲಿ ಅಂತ. ಮೊನ್ನೆ ಮಾಧ್ಯಮದಲ್ಲಿ ಬಂದಿತ್ತಲ್ಲ, 3 ಜನಕ್ಕೆ, ಅವರಿಗೆ ದಡೆ ಸುಗೂರ್ ಅವರಿಗೆ ಎಲ್ಲರಿಗೂ ಹೋಗಿದೆ ಅಂತ ಮಾಹಿತಿ ಇದೆ. ಕೋವಿಡ್ದು ಇನ್ನು ನೋಡೋಣ, ಅದು ಕಮಿಷನ್ ಕೂಡಿಸಿದೀವಲ್ಲ, ಅವ್ರೇನು ತೀರ್ಮಾನ ತಗೋತಾರ ನೋಡೋಣ. ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ಅಲ್ಲ ಇವರೇ. ನನ್ನ ಮೇಲೆ CID ಕರೆಸಿದ್ದು ಇರ್ಬೋದು, ಅದು ದ್ವೇಷ ಇತ್ತು. ಏನು ಮೀಡಿಯಾದಲ್ಲಿರುವಂಥ ಮಾಹಿತಿಯನ್ನೇ ನಾನು ಪುನರುಚ್ಚರಿಸಿದ್ಗೆ ಮಾಹಿತಿ ಎಲ್ಲಿಂದ ಬಂದಿದೆ ಅಂತ ಅವ್ರಿಗೆ ಅವರ ಇಂಟೆಲಿಜೆನ್ಸ್ ವಿಂಗ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಗೊತ್ತಾಗ್ತಾಯಿತ್ತು. ಇಲ್ಲಿ ಕಮಿಷನ್ ಇವ್ರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಬಹಿರಂಗವಾಗಿ, ವಿಚ್ ಈಸ್ ಆನ್ ರೆಕಾರ್ಡ್, ಅದ್ರ ಬಗ್ಗೆ ಕೇಳೋಕ್ಕೇನಂತೆ, ಅದ್ರ ಬಗ್ಗೆ ಮಾಹಿತಿ ಇದ್ದರೆ ತಂದು ಕೊಡಿ ಅಂತ. ಸರ್, ಈಗ ಮೈತ್ರಿ